ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಮೆಟ್ರೋ ಸವಾರರಿಗೆ ಮತ್ತೆ ಶಾಕ್. ಮತ್ತೆ ನಮ್ಮ ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡುವ ಸಾಧ್ಯತೆ ಇದೆಯಂತೆ. ಫೆಬ್ರವರಿಯಲ್ಲಿ ಮತ್ತೆ ಪ್ರಯಾಣ ದರ ಏರಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ನಿಯಮಾವಳಿ ಪ್ರಕಾರ ಪ್ರತಿ ವರ್ಷ ದರ ಏರಿಕೆಯನ್ನ ಮೆಟ್ರೋ ಮಾಡಬೇಕಾಗಿತ್ತು. ಬಟ್ 3-4 ವರ್ಷ ಸುಮ್ಮನಿದ್ದು ಲಾಸ್ಟ್ ಟೈಮ್ ನೋಡಿದ್ವಿ ನಾವು 40ರಿಂದ 71% ಅಷ್ಟು ಹೈಕ್ ಮಾಡಿದ್ರು ಒಂದೇ ಸಲಕ್ಕೆ. ಹೀಗಾಗಿ ಜನ ಹಿಡಿಶಾಪ ಹಾಕಿದ್ರು. ಆಮೇಲೆ ಸ್ವಲ್ಪ ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಶಾಕ್ನಿಂದ, ಆ ಸಿಟ್ಟಿನಿಂದ ಜನ ಹೊರಬಿದ್ದಿಲ್ಲ. ಆಗಲೇ ಮತ್ತೊಂದು ಸಲ ಜೇಬಿಗೆ ಇನ್ನಷ್ಟು ಭಾರವನ್ನು ಹಾಕೋ ಕೆಲಸವನ್ನು BMRCL ಮಾಡುತ್ತಾ ಅನ್ನೋದು ಪ್ರಶ್ನೆ. 5% ಅಷ್ಟು ಹೈಕ್ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಈ ವರ್ಷ ಮಾಡ್ತಾರಾ? ಲಾಸ್ಟ್ ಟೈಮ್ ಅಷ್ಟೆಲ್ಲ ವಿರೋಧಗಳು ವ್ಯಕ್ತಪಡಿಸಿದ ಬೆನ್ನಲ್ಲೇ ಈ ವರ್ಷ ಮತ್ತೆ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ. 5% ಮಾಡಬೇಕು ಅಂತ ಕನ್ಸಿಡ್ರೇಷನ್ಗೆ BMRCL ಮುಂದಾಗ್ತಾ ಇದೆ ಅಂತ. ನೆನಪಿರಲಿ ನಿಮಗೆ, ಲಾಸ್ಟ್ ಟೈಮ್ ದರ ಏರಿಕೆ ಮಾಡಿದಾಗ ಆಲ್ಮೋಸ್ಟ್ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೂಡ ಗಣನೀಯವಾಗಿ ಕುಸಿತ ಆಗಿತ್ತು. ಆಮೇಲೆ ಮತ್ತೆ ಯಾರ್ಯಾರು ಮೆಟ್ರೋ ಡಿಪೆಂಡೆನ್ಸಿಯಲ್ಲಿ ಇದ್ರು ಅವರೆಲ್ಲ ಹೋದ್ರು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ಈ ಸಲ ಕೂಡ ಮೆಟ್ರೋ ಪ್ರೈಸನ್ನು ಹೈಕ್ ಮಾಡೋ ಸಾಧ್ಯತೆ ಎಷ್ಟು? ಹೋದ ವರ್ಷದ ವಿರೋಧನೇ ಇನ್ನೂ ತಣ್ಣಗಾಗಿಲ್ಲ. ಇನ್ನೂ ಜನರ ಮನಸ್ಸಲ್ಲಿ ಈಗಲೂ ಮೆಟ್ರೋದಲ್ಲಿ ಓಡಾಡಬೇಕಾದ್ರೆ ಅದೇ ಬೈಕೊಂಡು ಓಡಾಡ್ತಾರೆ. ಸೊ ಮತ್ತಷ್ಟು ವಿರೋಧ ವ್ಯಕ್ತ ಆಗಲ್ವಾ ಈಗ? ಮಮತಾ, ಖಂಡಿತ ಮತ್ತಷ್ಟು ವಿರೋಧ ವ್ಯಕ್ತವಾಗುತ್ತೆ. ಈಗಲೂ ಕೂಡ ಕಳೆದ ಬಾರಿ ದರ ಏರಿಕೆ ಮಾಡಿದ್ದನ್ನ ಇಳಿಕೆ ಮಾಡಿ ಅಂತೇಳಿ ಹೋರಾಟಗಳು ನಡೀತಾನೆ ಇದಾವೆ. ಅದರ ಮಧ್ಯೆ ಕೂಡ ಈಗ ದರ ಏರಿಕೆ ಆಗತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಮೆಟ್ರೋ ರೈಲು ನಿರ್ವಹಣಾ ನಿಗಮದ ಕಾಯ್ದೆಯ ಪ್ರಕಾರವಾಗಿ ಪ್ರತಿ ವರ್ಷನೂ ಕೂಡ ದರ ಏರಿಕೆ ಮಾಡ್ಬೇಕಾಗತ್ತೆ. ಮಿನಿಮಮ್ 5% ಏರಿಕೆ ಆಗುತ್ತೆ. ಅದು ಎಷ್ಟು % ಏರಿಕೆ ಮಾಡ್ಬೇಕು ಅಂತ ಹೇಳಿ ದರ ನಿಗದಿ ಸಮಿತಿಯವರು ನಿರ್ಧಾರ ಮಾಡ್ತಾರೆ. ಆದ್ರೆ ಪ್ರತಿ ವರ್ಷ ಏರಿಕೆ ಮಾಡ್ಬೇಕು ಎನ್ನುವಂತ ಕಾಯ್ದೆಯ ನಿಯಮವೇ ಇದೆ. ಹಾಗಾಗಿ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈಗ BMRCL ಅವರು ಹೇಳ್ತಾ ಇರ್ತಕ್ಕಂಥದ್ದು. ದರ ನಿಗದಿ ಸಮಿತಿ ಕೂಡ ದರ ಏರಿಕೆ ಬಗ್ಗೆ ಪ್ರಸ್ತಾಪವನ್ನ ಮಾಡುತ್ತೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಬೆಂಗಳೂರಿಗರು, ನಮ್ಮ ಮೆಟ್ರೋ ಪ್ರಯಾಣಿಕರು ವಿರೋಧ ಮಾಡ್ತಾ ಇದ್ರೆ, ಇದರ ಮಧ್ಯದಲ್ಲಿ ಮತ್ತೆ ದರ ಏರಿಕೆ ಆದ್ರೆ ಮತ್ತಷ್ಟು ಹೊರೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಕಳೆದ ಬಾರಿ 71% ಏರಿಕೆ ಆಗಿದ್ದನ್ನ ಇಳಿಕೆ ಮಾಡಿ ಅಂತೇಳಿ ಈಗಲೂ ಕೂಡ ಅಭಿಯಾನಗಳು, ಹೋರಾಟಗಳು ನಡೀತಾ ಇರ್ಬೇಕಾದ್ರೆ ಏರಿಕೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಆದ್ರೆ ಈ ಆದಾಯ ಕಡಿಮೆ ಆಗಿದೆ, ಮತ್ತೆ ಸಾಲ ಜಾಸ್ತಿ ಆಗಿದೆ, ಮೆಟ್ರೋ ರೈಲು ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಈಗ ಬರ್ತಾ ಇರ್ತಕ್ಕಂಥ ಅಮೌಂಟ್ ಎಲ್ಲವೂ ಕೂಡ ಕಾಮಗಾರಿಗಳಿಗೆ ಸರಿ ಹೋಗ್ತಾ ಇದೆ. ನಿರ್ವಹಣೆ ವೆಚ್ಚ ತುಂಬಾ ಆಗಿದೆ, ಅಮೌಂಟ್ ಬೇಕು ಅಂತೇಳಿ ದರ ಏರಿಕೆ ಮಾಡ್ಲಿಕ್ಕೆ ಹೊರಡ್ತಾ ಇರ್ತಕ್ಕಂಥದ್ದು. ಮೂಲಗಳ ಮಾಹಿತಿ ಪ್ರಕಾರ, ಪಬ್ಲಿಕ್ ಟಿವಿಗೆ BMRCL ಅಧಿಕಾರಿಗಳು ನೀಡಿದ ಮಾಹಿತಿಯ ಪ್ರಕಾರ ಕಾಯ್ದೆಯ ಪ್ರಕಾರವಾಗಿ ಏರಿಕೆ ಮಾಡಬಹುದು. ಅದಿನ್ನೂ ಕೂಡ ಡಿಸೈಡ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಳಿಕೆ ಆಗತ್ತೆ ಅಂತ ಹೇಳಿ ಅವರು ಹೇಳ್ತಾನೆ ಇಲ್ಲ, ದರ ಏರಿಕೆ ಆಗತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಒಟ್ಟಲ್ಲಿ ಫೆಬ್ರವರಿಗೆ ಮತ್ತೆ ಮೆಟ್ರೋ ದರ ಏರಿಕೆ ಆದ್ರೆ ಬೆಂಗಳೂರಿಗರಿಗೆ, ಅದರಲ್ಲೂ ಮೆಟ್ರೋ ಪ್ರಯಾಣಿಕರಿಗೆ ಹೊರೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಮಮತಾ, ರೈಟ್. ಧನ್ಯವಾದ ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.